ಅದು 1900ರ ದಶಕ. ಮೈಸೂರು ಸಂಸ್ಥಾನ ದತ್ತಪೀಠ ಹಿಂದೂಗಳಿಗೆ ಸೇರಿದ್ದು ಎಂದು ಶರ ಬರೆದು ಸಾವಿರಾರು ಎಕರೆ ಜಾಗವನ್ನ ದತ್ತಾತ್ರೇಯ ದೇವಸ್ಥಾನಕ್ಕೆ ನೀಡಿ ಕೇವಲ 116 ಎಕರೆ ಮಾತ್ರ ಮುಸ್ಲಿಮರಿಗೆ ಕಾಯ್ದಿರಿಸಿತ್ತು. ಅಲ್ಲದೆ ಅರಮನೆ ದಾಖಲೆಗಳೆಲ್ಲ ದತ್ತಾತ್ರೇಯ ದೇವಾಲಯವನ್ನ ಹಿಂದೂ ಮಠ ಅಂತಲೂ ನಮೂದಿಸಲಾಗಿತ್ತು. ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಹೆಚ್ಚು ವರ್ಷ ರಾಜ್ಯವನ್ನ ಆಳಿದ್ದು ಮುಸ್ಲಿಂ ತುಷ್ಟೀಕರಣವನ್ನ ತನ್ನ ಉಸಿರಾಗಿಸಿಕೊಂಡಿರುವ ನೌಟಂಕಿ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಅಧಿಕಾರದ ಮೊದಲ 30 ವರ್ಷ ನಿಧಾನವಾಗಿ ದತ್ತಪೀಠ ಬಾಬಾ ಬುಡನ್ಗಿರಿಯಾಗಿ ಹೆಸರುವಾಸಿಯಾಯಿತು. ನಂತರ ಇಂದಿರಾ ಗಾಂಧಿ ಚಿಕ್ಕಮಗಳೂರು ಲೋಕಸಭೆಯಿಂದ ಗೆದ್ದ ಕೆಲವೇ ದಿನಗಳಲ್ಲಿ ದತ್ತಾತ್ರೇಯನ ಆಸ್ತಿಯು ವಕ್ಫ್ ಪಾಲಾಯಿತು. ಅಲ್ಲಿಯ ತನಕ ಇಲ್ಲಿನ ಯಾವ ಹಿಂದುವೂ ತಲೆ ಕೆಡಿಸಿಕೊಂಡಿರಲಿಲ್ಲ. ಹಿಂದೂ ಸಂಘಟನೆಗಳು ಉತ್ತರದಲ್ಲಿ ರಾಮ ಮಂದಿರದ ಪರವಾಗಿ ಆಗ ತಾನೇ ಹೋರಾಟಕ್ಕೆ ಮುನ್ನಡೆ ಬರೆದಿದ್ವು. ಅಲ್ಲಿಂದ ಶುರುವಾಯಿತು ಇಲ್ಲಿನ ಹಿಂದೂಗಳ ಹೋರಾಟ. ಅಂದು ಶುರುವಾದ ಹೋರಾಟದ ಕಿಡಿ 2000 ಇಸ್ವಿಯ ಹೊತ್ತಿಗೆ ಜ್ವಾಲೆಯಾಗಿ ದತ್ತಮಾಲೆಯ ಮೂಲಕ ಪ್ರತಿ ಸ್ವಾಭಿಮಾನಿ ಹಿಂದುವನ್ನ ಬಡಿದೆಬ್ಬಿಸಿತ್ತು. ಕಾಂಗ್ರೆಸ್ ದತ್ತಪೀಠದ ಪರ ಹೋರಾಡಿದ ಅದೆಷ್ಟೋ ಹಿಂದೂ ಕಾರ್ಯಕರ್ತರ ಜೀವನ ನಾಶ ಮಾಡಿದ್ದಲ್ಲದೆ ಇಂದಿಗೂ ಕೋರ್ಟು ಕಚೇರಿ ಅಲಿಯುವಂತೆ ಮಾಡಿದೆ. ಇದೆಲ್ಲವನ್ನ ಮೀರಿ 2021-22ರಲ್ಲಿ ನ್ಯಾಯಾಲಯ ಅರ್ಚಕರನ್ನ ನೇಮಿಸಿ ಆದೇಶ ಹೊರಡಿಸುತ್ತದೆ. ಅದು ದಶಕಗಳ ದತ್ತ ಹೋರಾಟ ಮಾಡುತ್ತಿದ್ದ ಹಿಂದೂಗಳಿಗೆ ಸಿಕ್ಕಿದ್ದ ಮೊದಲ ಜಯ. ದತ್ತಪೀಠ ಹೋರಾಟವನ್ನ ಇದೇ ಕಾಂಗ್ರೆಸ್ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆ 2013ರಲ್ಲಿ ಇದೊಂದು ಗೋಮುಗಲಭೆ ಚುನಾವಣಾ ಗಿಮಿಕ್ ಅಂತ ಹೇಳಿಕೆ ನೀಡಿದ್ರು. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಇದರ ಹೋರಾಟವನ್ನ ಸಂಪೂರ್ಣವಾಗಿ ಹತ್ತಿಕ್ಕುತ್ತಾ ಬಂದಿದೆ. ಅಂದು ದತ್ತಪೀಠ ಶೋಭಯಾತ್ರೆ ವಿರುದ್ಧ ಹೇಳಿಕೆ ನೀಡಿದ್ದ ಜೆಪಿ ಅಲಿಯಾಸ್ ಜಯಪ್ರಕಾಶ್ ಹೆಗಡೆ ಹಿಂದೂಗಳ ಧ್ವನಿಯಾಗ್ತಾರ? ಖಂಡಿತ ಉತ್ತರ ಕೊಡಲೇಬೇಕಿದೆ.